ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೆ ನೋಡ್ರಿ. ಬರ್ರಿ ಇವತ್ತು ಗುರುವಾರ ದಿನದ ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ಬೆಳಗ್ಗೆ ನೋಡ್ರಿ ಬೇಗನೆ ಎದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕೆಲಸ ಆಗ್ಯದ. ಮಗ ಕೂಡ ನೋಡ್ರಿ ಎದ್ದಿದ್ದ. ಅವನಲ್ಲಿ ಕೆಳಗಡೆ ಚಾಪಿ ಹಾಕಿಬಿಟ್ಟು ಹಾಕಿದ್ದೆ, ಆಟ ಆಡಕತ್ತಿದ್ದ ಅವನು. ಇನ್ನು ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು ನೋಡ್ರಿ. ಟೈಮ್ ಬಂದುಬಿಟ್ಟು 8:30 ಆಗ್ಯದ. ಅವ್ರಿಗೆ ಅಂಥೇಳಿ ಬದ್ನಿಕಾಯಿ ಪಲ್ಯ ಮತ್ತು ಚಪಾತಿನ ಮಾಡಿದ್ದೆ. ಇವತ್ತು ಗುರುವಾರ ಐತಲ್ರಿ, ಹಾಗಾಗಿ ಗುರುವಾರ ಇದು 2ನೇ ಗುರುವಾರ ದಾನಮ್ಮನ ಪೂಜೆ ಮಾಡ್ಬೇಕು ನೋಡ್ರಿ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಎಲ್ಲ ಅಡುಗೆ ಕೂಡ ಮಾಡ್ಕೊಂಡಿನಿ. ಇನ್ನೂ ಕೂಡ ಸ್ವಲ್ಪ ಅಡುಗೆನ ಮಾಡ್ಕೋಬೇಕು. ನಾಷ್ಟಕ್ಕೆ ನೋಡ್ರಿ ಇಲ್ಲಿ ನಾನು ಸಾಬುದಾನಿ ಇದನ್ನ ಮಾಡ್ಕೊಂಡಿದ್ದೆ. ಮತ್ತು ಇಲ್ಲಿ ಬೇಳೆ ಹಾಕಿ ನೋಡ್ರಿ, ನಾನು ಕಡಲೆಬೇಳೆನ ಹಾಕೀನಿ. ಕಡುಬದು ಮಾಡ್ಬೇಕಂಥೇಳಿ ಲಾಸ್ಟ್ ವೀಕ ಮಾಡಿದ್ದಿಲ್ಲ ನೋಡ್ರಿ. ಹಾಗಾಗಿ ಈ ಕಡೆ ಪೂಜೆ ಕೂಡ ಇನ್ನೂ ಮಾಡ್ಕೊಂಡಿಲ್ಲ. ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸಿದ ಮೇಲೇ ಮಾಡ್ಬೇಕಂತ ಅಂದ್ಕೊಂಡಿನಿ. ಯಾಕಂದ್ರೆ ಬಸ್ ಬಂದುಬಿಡ್ತದೆ ರೀ. ಹಾಗಾಗಿ ಇಲ್ಲ ಅರ್ಧಂಬರ್ಧ ಆಗ್ಬಿಡ್ತದೆ ಅಂಥೇಳಿ ಲಾಸ್ಟ್ ವೀಕ್ ಮಾಡಿದ್ದೆ ನೋಡ್ರಿ. ನಾ ಪೂಜೆ ಅದನ್ನು ಶೇರ್ ಮಾಡ್ಕೊಂಡಿಲ್ಲ. ಯಾಕಪ್ಪ ಅಂದ್ರೆ ನನಗೆ ತುಂಬಾ ಹುಷಾರಿದ್ದಿಲ್ಲ ನೋಡ್ರಿ. ಹಾಗಾಗಿ ಅವತ್ತು ವಿಡಿಯೋನ ಮಾಡೋದಕ್ಕಾಗಲಿಲ್ಲ. ಅವತ್ತು ಸ್ವಲ್ಪ ಶಿರಾನ ಮಾಡಿಬಿಟ್ಟು ನಾನು ಎಡೆನ ಹಿಡಿದೆ. ಯಾಕೋ ಒಂಥರ ಬೇಜಾರಾಗ್ಬಿಟ್ಟಿತ್ತಪ್ಪ, ಬೇಳೆ ಹಾಕಲಿಲ್ಲಲ್ಲ ಅಂಥೇಳಿ. ಹೋಳ್ಗಿನ ಮಾಡ್ಬೇಕಂತ ಅಂದ್ಕೊಂಡೆ. ಬಟ್ ಮಕ್ಕಳೆಲ್ಲನೂ ಬೇಡ ಹೋಳ್ಗೆ, ಸ್ವಲ್ಪ ಕಡುಬು ಮಾಡಮ್ಮ ಅಂತಂದ್ರು. ಹಾಗಾಗಿ ಕಡುಬು ಮಾಡಕತ್ತೀನಿ ನೋಡ್ರಿ ನಾನು ಇವತ್ತು. ಇಲ್ಲಿ ನೋಡ್ರಿ ಫೈನಲಾಗಿ ಪೂಜೆನ ಮಾಡಿದೆ ನಾನು. ನಮ್ಮದು ಜಗಲಿ ಸ್ವಲ್ಪ ಇರೋದ್ರಿಂದ ನೋಡ್ರಿ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ನಾನು ಪೂಜೆನ ಮಾಡೀನಿ. ಆಲ್ಮೋಸ್ಟ್ ನೋಡ್ರಿ ಎಲ್ಲ ಅಡುಗೆ ಕೂಡ ಆಗಿತ್ತು. ಇನ್ನು ಹೂರ್ಣದ್ದು ಹಾಕೊಂಡು ಮತ್ತು ಕಡುಬದು ಮಾಡೋದು ಅಷ್ಟೇ ಇತ್ತು ನೋಡ್ರಿ. ಈ ಕಡೆ ನಾನು ಮಗನ ಮಲಗಿಸಿದಾದ್ಮೇಲೆ ನೋಡ್ರಿ ಈ ಕಡೆ ನಾನು ಹೂರ್ಣದ್ದು ಮಿಕ್ಸಿಗೆ ಹಾಕೊಳಕತ್ತಿದ್ದೆ ನೋಡ್ರಿ. ಇದು ನಂದು 3ನೇ ವರ್ಷದ ಪೂಜೆ ಆಯ್ತು ನೋಡ್ರಿ. ಇದು ಲಾಸ್ಟ್ ಇಯರ್ ನಾನು ಪ್ರೆಗ್ನೆಂಟ್ ಇದ್ದ ಸಂಬಂಧ ಮಾಡಿದ್ದಿಲ್ಲ. ಹಾಗಾಗಿ ಈ ವರ್ಷ ಮಾಡಿಬಿಟ್ಟು ಮುಗಿಸ್ಬೇಕಂತ ಅಂದ್ಕೊಂಡಿನಿ. ನನಗೆ ದಾನಮ್ಮಗೆ ಹೋಗ್ಬೇಕಾದ್ರೆ ನೋಡ್ರಿ ಪೂಜೆ ಮಾಡ್ಬೇಕಂತ ಅಂದ್ಕೊಂಡೆ. ಎಲ್ಲರೂ ಏನಂದ್ರು, ಇಲ್ಲ ಅಲ್ಲಿಗೆ ಹೋಗಿ ಬಂದಮೇಲೆ ಪೂಜೆ ಮಾಡ್ಬೇಕಂದ್ರು. ಆಮೇಲೆ ಫೈನಲಿ ನಾನು ಅಲ್ಲಿಗೆ ಹೋಗಿ ಬಂದಮೇಲೆ ನೋಡ್ರಿ ನಾನು ಪೂಜೆನ ಹಿಡಿದೆ. ಪೂಜೆ ಹಿಡಿದ್ಮೇಲೆ ನೋಡ್ರಿ ನನಗೆ ಒಳ್ಳೇದಾಗ್ಯದ. ನಾ ಏನೆಲ್ಲ ಸಂಕಲ್ಪ ಮಾಡ್ಕೊಂಡಿನಲ್ಲ ಅದು ಎಲ್ಲ ಕೂಡ ಆಗ್ಯದ ನೋಡ್ರಿ. ಇವಾಗ ನೋಡ್ರಿ ನಾಷ್ಟ ಅದು ಮಾಡಿಬಿಟ್ಟು ಕೂತ್ಕೊಂಡಿದ್ದೆ. ಮತ್ತೆ ಮಗ ಎದ್ದ. ಅವನಿವಾಗ ಸ್ವಲ್ಪ ತೂಗಕತ್ತೀನಿ, ಮಲ್ಕೋತಾನೆ ಅಂಥೇಳಿ. ಅವೇನು ಮಲ್ಕೊಳಂಗೆ ಕಾಣಂಗಿಲ್ಲ. ಅವನು ಎತ್ಕೊಂಡು ಮತ್ತೆ ಸ್ವಲ್ಪ ಇವಾಗ ಫೀಡ್ ಅದು ಮಾಡಿ ಮತ್ತು ಸ್ನಾನ ಮಾಡಿಸಿದ್ದಿಲ್ಲ ನೋಡ್ರಿ. ಹಾಗಾಗಿ ಅವನಿಗೆ ಸ್ವಲ್ಪ ಸ್ನಾನ ಅದು ಮಾಡಿಸಿ ಮತ್ತೆ ಸ್ವಲ್ಪ ಹೊತ್ತು ಮಲ್ಕೊಂಡ್ನಂದ್ರೆ ನನಗೆ ಕೆಲಸ ಮಾಡೋಕೆ ಆಗುತ್ತೆ ನೋಡ್ರಿ. ಹಾಗಾಗಿ ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಅದು ಆಡಿಸಿದೆ ನಾನು. ಇವಾಗ ಸ್ವಲ್ಪ ಬೆಳೆದ ನೋಡ್ರಿ. ಹಾಗಾಗಿ ಎತ್ಕೊಂಡೇ ಕೊಡ್ಬೇಕಂತ ಅವನು. ಮೊದಲೇನು ಮಾಡ್ತಿದ್ದ ಅಂದರೆ ಸುಮ್ಮನೆ ಒಂದು ಕಡೆ ಹಾಕಿದ್ರೆ ಆಟ ಆಡ್ತಿದ್ದ. ಈಗಿಲ್ಲ, ಒಟ್ಟು ಎತ್ಕೊಂಡೇ ಕೊಡ್ಬೇಕು ಅವನಿಗೆ. ನೋಡತ್ತಿರಲ್ಲ, ಸ್ವಲ್ಪ ಚಳಿ ಇರೋದ್ರಿಂದ ನೋಡ್ರಿ ಬೆಳಗ್ಗೆ ಸ್ನಾನ ಮಾಡಿಸಿದ್ದಿಲ್ಲ. ಹಾಗಾಗಿ ಇವಾಗ ಸ್ನಾನನ ಮಾಡಿಸ್ಬೇಕು ನೋಡ್ರಿ ಯಾವ ರೀತಿ ಕಾಣಕತ್ತಾನಂತ ಹೇಳಿ. ನನಗಂತೂ ನೋಡ್ರಿ ಈ 6 ಮಂತ್ ಹೆಂಗೆ ಹೋಯ್ತು ಅನ್ನೋದು ಗೊತ್ತಾಗಲಿಲ್ಲ. ಎಷ್ಟು ಡೆಲಿವರಿ ಆದ ದಿನ ನೋಡ್ರಿ ಇಷ್ಟೇ ಕೈ ಒಳಗೆ ಇಟ್ಕೊಂಡಿದ್ದೆ ಅವನ ಹೊಟ್ಟೆ. ಈಗಂತ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಹೆಂಗಾಯ್ತಪ್ಪ ಇದು 6 ತಿಂಗಳ ಜರ್ನಿ ಅಂಥೇಳಿ. ಮತ್ತೆ ನೋಡ್ರಿ ಅವನಿಗೆ ಸ್ನಾನ ಅದು ಮಾಡಿಸಿ ಫೀಡ್ ಅದು ಮಾಡಿಸಿ ಮತ್ತೆ ಮಲಗಿಸಿದೆ. ಈ ಕಡೆ ನೋಡ್ರಿ ಸಾಂಬಾರಿಗೆ ಅದೆಲ್ಲನೂ ರೆಡಿ ಮಾಡ್ಕೊಳಕತ್ತೀನಿ. ಕಟ್ಟಿನ ಸಾಂಬಾರಿಗೆ ನೋಡ್ರಿ ಕೊಬ್ಬರಿ ಉಳ್ಳಾಗಡ್ಡಿನ ಹುರ್ಕೊಂಡು ಪೇಸ್ಟ್ ಮಾಡಿಕೊಂಡೆ. ನಾನು ಚಕ್ಕೆ ಲವಂಗ ಈ ರೀತಿ ಏನೂ ಹಾಕ್ಕೊಂಡಿಲ್ಲ. ನಾವು ಡೈರೆಕ್ಟಾಗಿ ಮಸಾಲೆ ಖಾರನ ಯೂಸ್ ಮಾಡ್ತೀವಲ್ಲ, ಹಾಗಾಗಿ ಸಾಂಬಾರು ನೋಡ್ರಿ ನಮ್ಮ ಮನೆ ಒಳಗಂತೂ ಎಲ್ರಿಗೂ ಕೂಡ ಕಟ್ಟಿನ ಸಾಂಬಾರು ಭಾಳ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳಕತ್ತೀನಿ. ಯಾರೆಲ್ಲ ದಾನಮ್ಮ ದೇವಿ ಪೂಜೆ ಮಾಡ್ತಾರೆ ಅಂತ ಹೇಳ್ರಿ, ನಮ್ಮ ಸೈಡ್ ನೋಡ್ರಿ ಅದು ಮೋಸ್ಟ್ಲಿ ಮಹಾರಾಷ್ಟ್ರನೇ ಇರ್ಬೋದು. ಆದರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಜನನೇ ಜಾಸ್ತಿ ಹೋಗ್ತಾರಲ್ಲಿ. ಎಲ್ಲರೂ ಕೂಡ ದಾನಮ್ಮ ದೇವಿ ಪೂಜೆ ಮಾಡ್ತಾರೆ ನೋಡ್ರಿ. ಮತ್ತು ಚಟ್ಟಿ ಅಮಾಸೆಗೆ ಎಲ್ಲರೂ ಕೂಡ ಪಾದಯಾತ್ರೆ ಹೋಗ್ತಾರೆ. ಚಟ್ಟಿ ಅಮಾಸೆಯಿಂದ ಎಳ್ಳಮಾಸೆವರೆಗೂ ಬರುವ ಎಷ್ಟು ಗುರುವಾರ ಬರ್ತಾವಲ್ಲ ಅಷ್ಟು ಗುರುವಾರದಷ್ಟು ಪೂಜೆನ ಮಾಡ್ತಾರೆ. ಕೆಲವೊಂದಿಷ್ಟು ಜನ 21 ಗುರುವಾರ ಕೂಡ ಪೂಜೆ ಮಾಡ್ತಾರೆ ನೋಡ್ರಿ. ನಾನು 4 ಗುರುವಾರ ಪೂಜೆನ ಮಾಡ್ತೀನಿ. ಈ ಕಡೆ ನೋಡ್ರಿ ಸಾರದು ಎಲ್ಲನೂ ಒಗ್ಗರಣೆ ಕೊಟ್ಟು ಕುದಿಯೋಕೆ ಇಟ್ಟೀನಿ. ಮತ್ತು ಈ ಕಡೆ ಕಡುಬು ಮಾಡ್ಬೇಕಂತ ಹೇಳಿ ಉಳ್ಳಿಯದು ಎಲ್ಲನೂ ತೊಗೊಂಡು ಈ ಕಡೆ ಕಡುಬನ್ನ ಮಾಡಕತ್ತೀನಿ ನೋಡ್ರಿ. ಕರಿಗಡುಬು ನೋಡ್ರಿ ಎಲ್ರಿಗೂ ಇಷ್ಟ ಆಗ್ತಾವೆ ಮನೆಯೊಳಗೆ. ನನಗೆ ಇಷ್ಟ ಆಗಂಗಿಲ್ಲ. ಇಷ್ಟಿಷ್ಟು ಕೊಡ್ಬೇಕಲ್ಲ, ಹೋಳಿಗೆ ಆದ್ರೆ ಬಡ ಮಾಡ್ಬೋದು ಅಂಥೇಳಿ. ಆದ್ರೆ ಮಕ್ಳಿಗೆ ಅದೆಲ್ಲ ನೋಡ್ರಿ ಚಂದ ಅನ್ಸುತ್ತೆ ನೋಡ್ರಿ. ಈ ರೀತಿ ಕಡುಬಂದು ಕೊಟ್ಟಿವಂದ್ರೆ ಸುಮ್ಮನೆ ತಿನ್ಕೋತಾ ಕೊಡ್ತಾವು. ಈ ಕಡೆ ನೋಡ್ರಿ ಕಡುಬದೆಲ್ಲನೂ ಮಾಡಿಕೊಂಡು ಆಮೇಲೆ ಎಡೆ ಹಿಡಿದ್ರಾತಂತೇಳಿ ಅಂದ್ಕೊಂಡೆ ನೋಡ್ರಿ. ಮತ್ತು ಮಗ ಇದ್ನಂದ್ರೆ ಎಡೆ ಹಿಡಿದು ಲೇಟ್ ಆಗುತ್ತೆ ಅಂಥೇಳಿ ಎಡೆಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಕಡುಬನ್ನ ಮಾಡಿಕೊಂಡು ಎಡೆ ಇಡಬೇಕಂತ ಅಂದ್ಕೊಂಡಿದ್ದೆ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳಕತ್ತೀನಿ ನೋಡ್ರಿ. ಎಡೆ ಪೂರ್ತಕ ಒಂದಿಷ್ಟು ಕಡುಬನ್ನು ಮಾಡಿಕೊಂಡು ಈ ಕಡೆ ಮತ್ತೆ ಎಡೆನ ಹಿಡ್ಕೊಳಕತ್ತೀನಿ. ದೇವ್ರಿಗದೆಲ್ಲ ನೋಡ್ರಿ ಮತ್ತು ಆರತಿ ಅದನ್ನೆಲ್ಲ ತುಂಬಿಟ್ಟು ಮತ್ತು ಈ ಕಡೆ ಎಡೆಯೋದು
ತೋರಿಸಿ ಇವಾಗ ಕಾಯಿನ ಹೊಡ್ಯಾಕತ್ತೀನಿ ನೋಡ್ರಿ. ಈ ಮಾರ್ಗಶಿರ ಮಾಸದೊಳಗೆ ನೋಡ್ರಿ ಮಾರ್ಗಶಿರ ಲಕ್ಷ್ಮೀ ಪೂಜೆ ಅಂತಲೂ ಮಾಡ್ತಾರೆ. ನಾವು ನೋಡ್ರಿ ಎಷ್ಟು ದೇವ್ರಿಗೆ ಪೂಜೆ ಮಾಡ್ತೀವಲ್ಲ ಅಷ್ಟು ಮಾಡಿದರೂ ಕೂಡ ಕಡಿಮೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ನಾವು ಏನು ಬೇಡ್ಕೊತೀವಲ್ಲ ದೇವ್ರು ನಮ್ಗೆ ಕರುಣಿಸ್ತಾನೆ ಅಂತ ಹೇಳಿದ್ವಿ. ನಮ್ಮ ಸಂಕಲ್ಪ ಏನಿರ್ತದಲ್ಲ ಅದನ್ನು ನೆರವೇರಿಸ್ತಾನೆ. ಒಂದಲ್ಲ ಒಂದಿನ ಅಂತೂ ನೆರವೇರಿಸ್ತಾನೆ ನೋಡ್ರಿ. ಬೇಗ ಆಗಲಿಲ್ಲ ಅಂದರೂ ಕೂಡ ನಿಧಾನವಾಗಿದ್ರು ಆಗುತ್ತಂತ ಹೇಳ್ತೀನಿ. ಲಾಸ್ಟ್ ಟೈಮ್ ನೋಡ್ರಿ ನಾನು ಪೂಜೆ ಮಾಡಿದ್ನಲ್ಲ ಅವಾಗ ನನಗೆ ಕಾಯಿ ಒಳಗೆ ಹೂ ಬಂದಿತ್ತು ನೋಡ್ರಿ. ಅದನ್ನ ನೋಡ್ಬಿಟ್ಟು ಅಂತೂ ನನಗೆ ತುಂಬಾ ಖುಷಿ ಆಯ್ತು ನೋಡ್ರಿ. ದೇವ್ರು ನನಗೆ ಈ ರೀತಿ ವರಪ್ರಸಾದ ಕೊಟ್ಲಂತೇಳಿ. ದಾನಮ್ಮ ದೇವಿಗೆ ನೋಡ್ರಿ ವರದಾನೇಶ್ವರಿ ಅಂತ ಕರೀತಾರೆ. ತುಂಬಾ ಪವರ್ಫುಲ್ ಆಗಿರುವಂಥ ದೇವ್ರು ನೋಡ್ರಿ. ಇದು ಪೂಜೆ ಎಲ್ಲನೂ ಮಾಡಿದ್ಮೇಲೆ ನೋಡ್ರಿ ಮತ್ತೆ ಇನ್ನೊಂದಿಷ್ಟು ಇತ್ತಲ್ಲ ಕಡಬನ್ನು ಅದನ್ನು ಕೂಡ ಮಾಡಿಕೊಂಡೆ. ಫೈನಲ್ ಆಗಿ ನೋಡ್ರಿ ಕಡುಬು, ಚಪಾತಿ, ಬದನೆಕಾಯಿ ಪಲ್ಯ, ಕಟ್ಟಿನ ಸಾರು ಮತ್ತು ಅನ್ನ ಮಾಡ್ಕೊಂಡಿದ್ದೆ ನಾನು. ಮಧ್ಯಾಹ್ನ ಟೈಮ್ 1 ಗಂಟೆ ಆಗೈತೆ ನೋಡ್ರಿ. ಅಷ್ಟೊತ್ತು ಅನ್ನೋಟ್ಲೆ ಎಲ್ಲ ಕೂಡ ಅಡುಗೆ ಆಗಿತ್ತು. ಇನ್ನೇನು ಬಟ್ಟೆದು ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕೋದಿತ್ತು ನೋಡ್ರಿ. ಅದೆಲ್ಲ ಕೂಡ ಹಾಕ್ಕೊಂಡೆ. ಇನ್ನೊಂದು ಚೂರು ಹಿಟ್ಟು ಉಳಿದಿತ್ತು ನೋಡ್ರಿ. ಒಂದು 5-6 ಪುರಿ ಆಯಿತು. ಮತ್ತೆಲ್ಲ ಅದನ್ನು ಇದು ಮಾಡೋದು ಅಂತೇಳಿ ಸ್ವಲ್ಪ ಪುರಿನ ಮಾಡ್ಕೊಂಡೆ ನೋಡ್ರಿ. ಇನ್ನೇನು ಅವರೆಲ್ಲರೂ ಬರ್ತಾರೆ, ನಮ್ಮ ಅತ್ತೆ ಮತ್ತು ನಮ್ಮ ಮನೆಯವರು. ಮಗ ಮಲ್ಕೊಂಡಿದ್ದ ನೋಡ್ರಿ. ಮಕ್ಕಳು ಮಲ್ಕೊಂಡ್ರೆ ಇಷ್ಟೆಲ್ಲ ಕೆಲಸ ಆಗುತ್ತೆ. ಒಂದು ವೇಳೆ ಅವ ಏನಾರ ಮಲ್ಕೊಲಿಕ್ಕಂದ್ರೆ ಈ ಕೆಲಸನೇ ಹಾಕಿದ್ದಿಲ್ಲ. ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸಿ ಒಂದು 5 ನಿಮಿಷ ಕೂಡ್ಬೇಕಂತ ಕೂತೆ ನೋಡ್ರಿ. ನನ್ನ ಮಗ ಎದ್ಬಿಟ್ಟ. ಮತ್ತು ಅವ್ನು ಕರ್ಕೊಂಡು ಮತ್ತೆ ಸೇಮ್ ಆ್ಯಸ್ ಯೂಸಲ್ ಮತ್ತು ಅವ್ನಿಗೆ ಫೇಡ್ ಮಾಡಿಸಿ ಮತ್ತು ಅವ್ನು ಕರ್ಕೊಂಡು ಕೂತಿದ್ದೆ ನೋಡ್ರಿ. ಅದು ಆದಮೇಲೆ ಮತ್ತೆ ಒಂದು ಸ್ವಲ್ಪ ಬಟ್ಟೆ ಇತ್ತು, ಅದನ್ನೆಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಮತ್ತೇನು ರೀ ಇನ್ನು ಊಟಕ್ಕೆ ಬರ್ತಾರೆ. ಊಟ ಆದಮೇಲೆ ಒಂದು ಹಿಂಗೆ ಕೂತ್ಕೋಬೇಕು ಅನ್ನೋಟ್ಲೆ ಮತ್ತೆ ಸ್ಕೂಲಿಂದ ಮಕ್ಕಳು ಬರ್ತಾರೆ. ಮಕ್ಕಳು ಬಂದಮೇಲೆ ಮತ್ತೆ ರೂಟೀನ್ ಮತ್ತೆ ಚಾಲೂನೇ ಆಗ್ಬಿಡ್ತದೆ. ಬಟ್ ರೆಸ್ಟ್ ಅನ್ನೋದೇ ಇರೋಂಗಿಲ್ಲ. ಒಂದೊಂದು ಸಲ ರೆಸ್ಟ್ ಅನ್ನೋದು ಸಿಗುತ್ತೆ ನೋಡ್ರಿ. ಒಂದೊಂದು ದಿನ ಅಂತೂ ರೆಸ್ಟ್ ಅನ್ನೋದು ಸಿಗೋಂಗೇ ಇಲ್ಲ. ರೆಸ್ಟ್ ಅನ್ನೋದು ನಮ್ಮಂಥ ಹೌಸ್ ವೈಫ್ಗಳಿಗೆ ನೋಡ್ರಿ ರೇರ್ ಅಂತಲೇ ಅಂತೀನಿ. ಯಾಕಂದ್ರೆ ಕೆಲಸ ಹಂಗೆ ಸ್ಟಾರ್ಟ್ ಇದ್ದೇ ಇರ್ತದೆ, ಬಟ್ ಅದು ಗೊತ್ತಾಗಂಗಿಲ್ಲ. ಬರ್ರಿ ಇವಾಗ ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಮ ಒಂದು ಸಪೋರ್ಟು ನಮ್ಗೆ ತುಂಬಾ ಮುಖ್ಯ ನೋಡ್ರಿ. ಯಾರೆಲ್ಲ ದೇವಿ ಪೂಜೆನ ಮಾಡ್ತೀರಾ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನೀವೆಲ್ಲ ಯಾವ ರೀತಿ ಪೂಜೆ ಮಾಡ್ತೀರ ಅನ್ನೋದನ್ನು ಹೇಳ್ರಿ. ನನಗೂ ಕೂಡ ಖುಷಿ ಆಗುತ್ತೆ. ನನ್ನ ಪೂಜೆದೊಳಗೆ ನೋಡ್ರಿ ಏನಾದರೂ ಮಿಸ್ಟೇಕ್ ಇದೆ ಅದನ್ನು ಕೂಡ ಹೇಳ್ರಿ. ನಾನು ಕೂಡ ತಿದ್ಕೋತೀನಿ. ಇಲ್ಲ ಈ ರೀತಿ ಮಾಡಬೇಕಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ಕೂಡ ಅದನ್ನು ಕರೆಕ್ಷನ್ ಮಾಡಿಕೊಂಡು ಮುಂದಿನ ಸಲ ನಾನು ಪೂಜೆನ ಮಾಡ್ತೀನಿ ನೋಡ್ರಿ. ಬರ್ರಿ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.